ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ PNS ವಿಸ್ತಾರನೆ. ನಾನು ಐಶ್ವರ್ಯ ಗೌಡ. ರೋಲೆಕ್ಸ್ ಸಿನಿಮಾದ ಟೀಸರ್ ಇವತ್ತು ಲಾಂಚ್ ಆಗಿರುವಂಥದ್ದು. ಈ ಚಿತ್ರದಲ್ಲಿ ತನ್ನದೇ ಆದ ಚಾಪುಣ್ಯತೆಯನ್ನು ಹೊರತು ತನ್ನದೇ ಆದ ಪಾತ್ರಕ್ಕೆ ಜೀವವನ್ನ ತುಂಬಿರುವಂತಹ ಸೋನಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಯಾವ ರೀತಿ ಅವರ ಪಾತ್ರ ಇದೆ ರೋಲೆಕ್ಸ್ ಸಿನಿಮಾದಲ್ಲಿ ಅಂತ ಹೇಳಿ. ಮ್ಯಾಮ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಒಂದೆಷ್ಟೋ ತಿಂಗಳಾದ್ಮೇಲೆ, ಒಂದು 4 ತಿಂಗಳಾದ್ಮೇಲೆ ಎಸ್, ನಾನು ಮೊದಲೇದಾಗಿ ಕೇಳಲೇಬೇಕು. ರೋಲೆಕ್ಸ್ ಸಿನಿಮಾ ಒಂದೊಂದು ಪಾತ್ರಗಳನ್ನ ನಾವು ನೋಡ್ಕೊಂಡ್ ಬಂದಿದ್ವಿ, ಒಂದೊಂದು ಪಾತ್ರಕ್ಕೆ ಜೀವ ತುಂಬಿದ್ದೀರಾ, ಆ ಪಾತ್ರಕ್ಕೆ ತಕ್ಕನಂಗೆ ಜೀವವನ್ನ ತುಂಬ್ಕೊಂಡ್ ಬಂದಿರೋದು. ಈ ಪಾತ್ರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಇದೆ, ನಾವು ಯಾವ ರೀತಿಯಲ್ಲಿ ನಿಮ್ಮನ್ನ ಕಾಣ್ಬೋದು? ಇದ್ರಲ್ಲಿ ಎಕ್ಸ್ಟ್ರೀಮ್ ಆಟಿಟ್ಯೂಡ್ ಇದ್ದಿದ್ದವ್ರಿಗೆ, ಎಕ್ಸ್ಟ್ರೀಮ್ ದುರಂಕಾರ ಇದ್ದವ್ರಿಗೆ ನಾನು ನೋಡ್ಬೋದು. ಅಂದರೆ ನಾನು ರಿಯಲ್ ಲೈಫ್ ಏನಿದ್ದೀನಿ ಅದು ಆಪೋಸಿಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಬಟ್ ಅಫ್ಕೋರ್ಸ್ ಇದರಲ್ಲೂ ಇಮೋಷನ್ಸ್ ಇದೆ, ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ಚಿಕ್ಕದಾಗಿ ಒಂದು ಲವ್ ಸ್ಟೋರಿ ಇದೆ. ಅದಕ್ಕಿಂತ ಜಾಸ್ತಿ ಕಾಮಿಡಿ ತುಂಬ ಇದೆ. ಅದು ನನ್ನ ಲೈಫಲ್ಲಿ ಟ್ರೈ ಮಾಡಿರಲಿಲ್ಲ, ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀನಿ. ಎಸ್, ಟಫ್ ಅನ್ನಿಸ್ತಾ ಈ ಪಾತ್ರಕ್ಕೆ ಹೊಂದ್ಕೊಳ್ಳೋಕೆ? ನಿಮಗೇನಾದ್ರು ಟಫ್ ಅನ್ನಿಸ್ತಾ? ಸ್ವಲ್ಪ ಅಂದರೆ ಅವರು ಆ್ಯಕ್ಚುಲಿ ಸ್ಕ್ರಿಪ್ಟ್ ಬಂದು ಹೇಳಿದ ತಕ್ಷಣನೇ ನನಗೆ ಡೌಟ್ ಆಯಿತು, ನನಗೆ ಆಗುತ್ತಾ, ಯಾಕಂದರೆ ಫುಲ್ ಗುಮ್ ಅಂತ ಇರಬೇಕು, ಕೋಪದಲ್ಲೇ ಇರಬೇಕು, ಆ್ಯಟಿಟ್ಯೂಡಲ್ಲೇ ಇರಬೇಕು. ಅದು ನನ್ನ ಫೇಸ್ಗೆನೆ ಒಂದೊಂದು ಸರ್ತಿ ನಾನೇ ನಂಗೆ ನೋಡಿದ್ರೆ ನಗು ಬರುತ್ತೆ ನನಗೆ. ಸೊ ಜನರು ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ. ಫಸ್ಟ್ ನನಗೆ ಅದನ್ನು ನಿಭಾಯಿಸೋಕ್ಕಾಗತ್ತಾ ಅನ್ನೋದೊಂದಿತ್ತು. ಬಟ್ ಐ ಥಿಂಕ್ ನನಗಿಂತ ಜಾಸ್ತಿ ನಮ್ಮ ಡೈರೆಕ್ಟರ್ಗೆ ಇಲ್ಲ ಮೇಡಮ್ ನೀವು ಮಾಡ್ತೀರಾ ಅನ್ನೋ ಒಂದು ಧೈರ್ಯ ಇತ್ತು. ಅದಕ್ಕೋಸ್ಕರ ಐ ಟುಕ್ ದಿಸ್ ಅಪ್. ಆ್ಯಂಡ್ ದ ಸ್ಕ್ರಿಪ್ಟ್ ಇಸ್ ಆಲ್ಸೋ ತುಂಬ ಚೆನ್ನಾಗಿದೆ. ಸ್ಕ್ರಿಪ್ಟ್ ಎಂಜಾಯ್ ಮಾಡ್ತಾರೆ, ಥ್ರೂ ಔಟ್ ದ ಸಿನಿಮಾ ಎಂಜಾಯ್ ಮಾಡ್ತಾರೆ. ಎಸ್, ಇನ್ನು ನಿಮಗೆ ಆರ್ಟಿಸ್ಟ್ ಆಗಿ ಕೋಮಲ್ ಸರ್ ಕೂಡ ಬಂದಿದ್ದಾರೆ. ಸೊ ಕೋಮಲ್ ಸರ್ ನಟ ಅಂತ ಅಂದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ಓಕೆ, ಹೇಗೆ ಇತ್ತು ಆ ಜರ್ನಿ ಅಂತ ಹೇಳಿ ಸಿನಿಮಾ? ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಈ ಸಿನಿಮಾ ಒಪ್ಕೊಳ್ಳೋಕ್ಕೇನು ಕೋಮಲ್ ಸರ್, ಬಿಕಾಸ್ ಕೋಮಲ್ ಸರ್ ಜೊತೆ ವರ್ಕ್ ಮಾಡಿರಲಿಲ್ಲ ನಾನು. ಅವ್ರನ್ನ ಚಿಕ್ಕವರಿಂದ ಸಿನಿಮಾಗಳು ನೋಡ್ಕೊಂಡು ಬಂದಿದ್ದೀವಿ. ಒಂಥರ ಖುಷಿ. ಸೊ ಅವ್ರು ಹೀರೋ ಅಂದಿದ ತಕ್ಷಣ ಐ ಡಿ ನಾಟ್ ಹ್ಯಾವ್ ಅ ಸೆಕೆಂಡ್ ಥಾಟ್. ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಸ್ಪಾಂಟೇನಿಯಸ್ ಆಗಿ ಅಲ್ಲೇ ಏನೋ ಡೈಲಾಗ್ ಚೇಂಜ್ ಮಾಡೋದು, ನನಗೆ ಹೆಲ್ಪ್ ಮಾಡೋದು, ಬಿಕಾಸ್ ಹೀ ಈಸ್ ವೆರಿ ಗುಡ್ ಅಟ್ ಡೈಲಾಗ್ಸ್. ನಾನು ಅಷ್ಟು ಐ ಆಮ್ ನಾಟ್ ಗ್ರೇಟ್, ಬಟ್ ಅಲ್ಲಿ ಸ್ಪಾಟಲ್ಲಿ ನಂಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಇಂಪ್ರೂವೈಸ್ ಮಾಡೋಕ್ಕೆ, ಡೈಲಾಗ್ನ ಏನೋ ಡೈರೆಕ್ಟ್ರ್ ಏನೋ ಕೊಡ್ತಾರೆ ಅದನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ ಏನು ಮಾಡ್ಬೋದು ಅಂತ ಕೋಮಲ್ ಸರ್ ಅಷ್ಟು ಹೆಲ್ಪ್ ಮಾಡಿದ್ದಾರೆ ನನಗೆ. ಸೊ ಐ ಥಿಂಕ್ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಕೋಮಲ್ ಸರ್. ಎಸ್, ನಾವು ಎಷ್ಟೇ ಕಲ್ತಿರ್ಬೋದು, ಎಷ್ಟೇ ಪಂಡಿತರಾಗಿರ್ಬೋದು, ಯಾರೋ ಒಬ್ರು ದೊಡ್ಡ ಕಲಾವಿದ್ರ ಜೊತೆ ಮಾಡಬೇಕಾದ್ರೆ ಸ್ವಲ್ಪ ಅಡುಗು ತೊಡವು ಆಗೋದು ಸಹಜ. ನಿಮಗೆ ಹಾಗೇನಾದರೂ ಆಯ್ತಾ ಅಂತ ಶೂಟಿಂಗ್ ಸೆಟ್? ಇಲ್ಲ, ನಿಜವಾಗ್ಲೂ ಹಿ ವಾಸ್ ವೆರಿ ಸ್ವೀಟ್. ನನಗೆ ಎಲ್ಲೂ ಇಬ್ಬರು ಜೊತೆ ವಿನೋದ್ ಸರ್ ಅಂತೂ ನನಗೆ ಅದು ಸೆಕೆಂಡ್ ಥಾಟೇ ಇಲ್ಲ. ಅವ್ರ ಜೊತೆ ನಾನೇ ಅಲ್ಲಿ ಸೌಂಡ್ ಮಾಡ್ಕೊಂಡು ಓಡಾಡ್ಕೊಂಡಿರ್ತೀನಿ. ಕೋಮಲ್ ಸರ್ ಜೊತೆ ಫಸ್ಟ್ ಡೇ ನನಗೊಂದಿತ್ತು, ಅಯ್ಯೋ ಹಿ ಸೋ ಗುಡ್, ಆ್ಯಕ್ಟಿಂಗ್ ವೈಸ್ ಆಗಿರಲಿ ಒನ್ ಟೇಕಲ್ಲಿ ಮುಗಿಸ್ಬಿಡ್ತಾರೆ, ನನಗೆ ಆಗುತ್ತಾ ಅದು ಆ ಒಂದು. ಬಟ್ ನಾನು ಒನ್ ಮೋರ್ ತಗೊಂಡ್ರೆ ಅವ್ರು ಎಲ್ಲೂ ದೊಡ್ಡ ಮುಖ ಮಾಡಿರೋದು, ಇಲ್ಲ ಆರಾಮಾಗಿ ಇನ್ನೊಂದು ಮಾಡಿ ಅನ್ನೋ ಒಂದು ಕಂಫರ್ಟ್ ಝೋನ್ ಕೊಟ್ಟರು. ಸೊ ಐ ಥಿಂಕ್ ನನಗೆಲ್ಲೂ ಏನೋ ಅವರಿಂದ ಆರ್ಟಿಸ್ಟಿಂದ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಟೆಕ್ನಿಕಲ್ ಟೀಮಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಆಗಿರ್ಬೋದು, ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ನಮಗೆ. ಎವ್ರಿಥಿಂಗ್ ವೆಂಟ್ ಆನ್ ಸ್ಮೂತ್ಲಿ. ಎಸ್, ಸಿನಿಮಾದು ಇವತ್ತು ಟೀಸರ್ ಬಿಡುಗಡೆ ಆಗಿದೆ, ಇನ್ನು ಸಾಂಗ್ಗಳು ಬರುವಂತ ನಿರೀಕ್ಷೆ ಕೂಡ ಇದೆ. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಏನಾದರೂ ಪೋಸ್ಟ್ ಪ್ರೊಡಕ್ಷನ್ ಇದೆಯಾ, ಆಗ್ತಾ ಇದೆ? ಗೊತ್ತಿಲ್ಲ. ಅದೇ ವಿನೋದ್ ಸರ್ ಇವಾಗ ಐ ಥಿಂಕ್ ಸ್ಟೇಜಲ್ಲಿ ಅಕ್ಟೋಬರ್ ಅಂತ ಹೇಳಿದ್ರು, ಅದು ಗೊತ್ತಿಲ್ಲ. ಟೀಮ್ ಜೊತೆ ಮಾತಾಡಬೇಕು. ಬಟ್ ಪ್ರಾಬ್ಲಿ ಟೀಸರ್ ಆದಮೇಲೆ ಸಾಂಗ್ಸ್ಗಳಿದೆ, ಇನ್ನು ಟ್ರೈಲರ್ ಲಾಂಚ್ ಆಗ್ಬೋದು. ಪ್ರಾಬ್ಲಿ ನೆಕ್ಸ್ಟ್ ಒನ್ ಮಂತಲ್ಲಿ ಮೋಸ್ಟ್ಲಿ ಅನೌನ್ಸ್ ಮಾಡ್ಬೋದು. ಎಸ್, ಸ್ಟೇಜ್ ಮೇಲೆ ವಿನೋದ್ ಸರ್ ಹೇಳಿದ್ರು, ನನ್ನನ್ನು ಈ ಪಾತ್ರಕ್ಕೆ ಚೂಸ್ ಮಾಡಿ ಕೊಟ್ಟಿರೋದು ಸೋನಾಲ್ ಅವರು ಅಂತ ಹೇಳಿ. ಮಾದೇವ ಸಿನಿಮಾದಿಂದ ನಿಮ್ಮ ಫ್ರೆಂಡ್ಶಿಪ್ ಇಲ್ಲಿ ತನಕ ಬಂದಿದೆ, ಏನು? ರಾಬರ್ಟಿಂದ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಶಿಪ್ ಇಟ್ಸ್ ಆಲ್ಮೋಸ್ಟ್ ಬೀನ್ 6 ಇಯರ್ಸ್ ಆಲ್ಮೋಸ್ಟ್ 6 ಇಯರ್ಸ್ ಜರ್ನಿ ನಮ್ಮದು. ಆ ಥರದ್ದು ಏನಿಲ್ಲ, ಅವ್ರು ಸುಮ್ಮನೆ ರೇಗ್ಸಕ್ಕೆ ಮತ್ತೆ ಹಂಗೆ ಹೇಳ್ತಿದ್ದು ಇಲ್ಲ. ಡೈರೆಕ್ಟ್ರಿಗೂ ಆ ಪಾತ್ರಕ್ಕೆ ಅವ್ರು ಬಿಟ್ಟರೆ ಬೇರೆ ಯಾರು ಜೀವ ತುಂಬಿಸೋಕ್ಕೆ ಆಗ್ತಿರ್ಲಿಲ್ಲ ಅದು ಆ ಒಂದು ಪಾತ್ರಕ್ಕೆ. ಐ ಥಿಂಕ್ ವಿನೋದ್ ಸರೇ ಲುಕ್ಡ್ ಗುಡ್ ಇನ್ ದ್ಯಾಟ್. ಆ್ಯಂಡ್ ಆ ಡೈರೆಕ್ಟ್ರಿಗೂ ಗೊತ್ತಿತ್ತು. ಆ್ಯಂಡ್ ಆ ಟೈಮಲ್ಲಿ ನಾವು ಮಾದೇವ ಪ್ರಮೋಷನ್ಸಲ್ಲಿ ಇದ್ದಿದ್ದರಿಂದ ನಾನು ಈ ಥರ ಓಕೆ ಮಾತಾಡೋಣ ಅಂತ ವಿನೋದ್ ಸರ್ ಹತ್ರ ವಿ ಕ್ಯಾನ್ ಥಿಂಕ್ ಆಫ್ ವಿನೋದ್ ಸರ್ ಅಂತ ಹೇಳಿ ವಿನೋದ್ ಸರ್ ಹತ್ರ ಮಾತಾಡಿ ಅವ್ರಿಗೆ ಒಪ್ಪಿಸಿ ಮಾಡಿರೋದು ಅಷ್ಟೇ. ಅದು ಬಿಟ್ಟರೆ ನನ್ನ ಕೈಯಲ್ಲ, ಇಟ್ಸ್ ಫ್ರಮ್ ದ ಡೈರೆಕ್ಟರ್ಸ್ ಟೀಮ್. ಬರ್ತ್ಡೇ ಆಚರಿಸ್ಕೊಂಡಿದ್ದೀರಾ? ಹನಿಮೂನ್ ಎಲ್ಲ ಮುಗಿತಾ? ಏನು ಹನಿಮೂನ್ ನಮ್ದು ನೋಡಲ್ಲಿ 4ನೇ ಇಟ್ ವಾಸ್ ಜಸ್ಟ್ ಅ ಟ್ರಿಪ್. ಅಂದರೆ ಥ್ರೂ ಔಟ್ ಅಂದರೆ ಕಂಟಿನ್ಯೂಸ್ಲಿ ಇಬ್ಬರೂ ಬ್ಯುಸಿ ಇದ್ವಿ. ಅವರು ಬ್ಯುಸಿ ಇದ್ರು, ನಾನು ಬ್ಯುಸಿ ಇದ್ವಿ.
ಇದನ್ನ ಬಿಟ್ಟು ಕೆಲಸ ಬಿಟ್ಟು ಲೆಟ್ಸ್ ಗೋ ಸ್ಪೆಂಡ್ ಸಮ್ ಟೈಮ್ ಔಟ್ಸೈಡ್ ಅಂತ ಆ್ಯಂಡ್ ಆ್ಯನಿವರ್ಸರಿ ನಾವಿಬ್ಬರೇ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಅವ್ರು ಪ್ಲ್ಯಾನ್ ಮಾಡಿರೋ ಟ್ರಿಪ್ ಇದು ಆ್ಯಂಡ್ ಇಟ್ ವಾಸ್ ಬ್ಯೂಟಿಫುಲ್. ಚೆನ್ನಾಗಿತ್ತು ಟ್ರಿಪ್, ಎಂಜಾಯ್ ಮಾಡಿ ಬಂದ್ವಿ. ನಾನು ಈ ಹಿಂದೆ ಒಂದ್ ತಿಂಗಳ ಹಿಂದೆ ನೋಡ್ತಾ ಇದ್ದೆ, ಸೋನಲ್ ಅವರು ಗುಡ್ ನ್ಯೂಸ್ ಕೊಟ್ರು. ಗುಡ್ ನ್ಯೂಸ್ ಯಾವ್ದೋ ಒಂದು ಸಿನಿಮಾದ ಇಟ್ಕೊಂಡು ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ನೀವು ಅದನ್ನ ಗಮನಿಸಿದ್ರೆ? ಹೌದೌದು, ಆಕ್ಚುಲಿ ಗುರು ಇದೆ ನಮ್ಮ KFI ಚಾನೆಲ್ ಅವನು ಗುರು ಅಂತ, ಡಿಜಿಟಲ್ ಪವರ್ ಗುರು, ಸಾರಿ ಡಿಜಿಟಲ್ ಪವರ್ ಗುರು ಅವನು. ಅದು ನಮ್ಮ ರಾಧೆಯ ಸಿನಿಮಾದ ಕ್ಲಿಪ್, ಅದನ್ನ ಹಾಕಿರೋದು. ಆಕ್ಚುಲಿ ಅದು ಯಾವ ರೇಂಜ್ಗೆ ಹೋಗಿದೆ ಅಂದ್ರೆ ಐ ಥಿಂಕ್ ನನ್ ಸೀಮಂತ ಅಂತ ಅನ್ಕೊಂಡ್ರು. ತುಂಬಾ ದೊಡ್ಡ ಆರ್ಟಿಸ್ಟ್ಗಳು ನಮ್ಮ ಇಂಡಸ್ಟ್ರಿಯಲ್ಲೇ ತರುಣ್ಗೆ ಅಲ್ಲ ಎಷ್ಟು ತಿಂಗಳಾಯ್ತು ಅಂತಾನು ಕೇಳಿದ್ದಾರೆ. ಇಲ್ಲ ಅಣ್ಣ, ಅದು ಇಟ್ ವಾಸ್ ಜಸ್ಟ್ ಶೂಟಿಂಗ್ ಅಂತ. ಬಟ್ ಆಕ್ಚುಲಿ ಎಲ್ಲರೂ ನಂಬಿದ್ರು. ಐ ಥಿಂಕ್ ರೀಸೆಂಟ್ ಆಗಿ ಯಾರೋ ಲೇಡೀಸ್ ಫ್ಯಾನ್ಸ್ ಯಾರೋ ಅವ್ರು ಫೋನ್ ಮಾಡಿ ಮಾತಾಡ್ತಿರೋ, ಅಮ್ಮ ನೀನು ಓಡಾಡ್ಬೇಡಮ್ಮ ಜಾಸ್ತಿ, ನೀನು ಆರಾಮಾಗಿರೋ ಮನೇಲಿ. ಅಮ್ಮ ನನ್ಗೆ ಏನಿಲ್ಲ, ಐ ಆಮ್ ನಾಟ್ ಪ್ರೆಗ್ನೆಂಟ್ ಅಂತ ಹೇಳಿದೆ. ಬಟ್ ಆದರೂ ಇವಾಗಲೇ ಐ ಕ್ಯಾನ್ ಸಿ ಎಷ್ಟು ಪ್ರೀತಿ ಸಿಗುತ್ತೆ ನನಗೆ ಅನ್ನೋ ಒಂದು ಥಾಟ್. ಅದೇ ನಿನ್ನೆ ಮೊನ್ನೆನೂ ಅದೇ ಮಾತಾಡ್ತಿದ್ವಿ. ಐ ಥಿಂಕ್ ರೀಸೆಂಟ್ ಆಗಿ ವರ್ಮಾಲಕ್ಷ್ಮಿ ವಿಡಿಯೋಗೂ ಅದೇ ಕಮೆಂಟ್ಸ್ ಇತ್ತು, ಅದೇ ಅನೌನ್ಸ್ಮೆಂಟ್ ಅಂತ ಅನ್ಕೊಂಡ್ರು. ಬಟ್ ಇಲ್ಲ, ಬಟ್ ನಿಜವಾಗ್ಲೂ ಅದನ್ನ ಅನೌನ್ಸ್ ಮಾಡಿದ್ರು, ಪ್ರೆಗ್ನೆನ್ಸಿ ಅನೌನ್ಸ್ ಮಾಡಿದ್ರು ಎಷ್ಟು ಪ್ರೀತಿ ಸಿಗುತ್ತೆ ಅನ್ನೋದು ಇವಾಗಲೇ ನಾನು ನೋಡಿದೆ. ಎಸ್, ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಗಿದೆ. ಮತ್ತೆ ಯಾವಾಗ ಲಕ್ಷ್ಮಿ ಬರ್ತಾಳೆ ನಿಮ್ಮ ಮನೆಗೆ ಅಂತ? ಅದೇ ವೆನೆವರ್ ನಮ್ಗೆ ಯಾವಾಗ ಬ್ಲೆಸ್ ಮಾಡ್ತಾರೆ ದೇವರು ಅವಾಗ ಖಂಡಿತ ಪ್ಲಾನ್ ಮಾಡ್ತೀವಿ. ಬಟ್ ಸದ್ಯಕ್ಕೆ ಬೋತ್ ಆಫ್ ಅಸ್ ಇನ್ನು ಒಂದ್ ವರ್ಷ ಲೇಟಾ ಪ್ಲಾನಿಂಗ್ ಅಲ್ಲಿ ಇದ್ದೀರಾ? ಗೊತ್ತಿಲ್ಲ. ನಮ್ಮಮ್ಮ ಅಲ್ಲಿಂದ ನೋಡ್ತಾ ಇದ್ದಾರೆ, ಯಾವಾಗ ಅಂತ ನೋಡೋಣ ಅಂತ ನೋಡ್ತಾ ಇದ್ದಾರೆ. ಬಟ್ ಲೆಟ್ಸ್ ಸಿ, ಬೇಗದಲ್ಲಿ ಪ್ಲಾನ್ ಮಾಡೇ ಮಾಡ್ತೀವಿ. ಎಸ್, ಇದೇ ಮಂತ್ ರಕ್ಷಾ ಬಂಧನ ಇರೋದ್ರಿಂದ ಸೊ ಈ ವರ್ಷ ಯಾರಿಗೆ ರಕ್ಷಾ ಬಂಧನದಲ್ಲಿ ರಾಖಿ ಕಟ್ಬೇಕು ಅನ್ಕೊಂಡಿದ್ದೀರಾ ಏನು? ಇಲ್ಲ, ಎವ್ರಿ ಇಯರ್ ಎಲ್ಲರೂ ಗೊತ್ತಿದ್ದಂಗೆ ದರ್ಶನ್ ಸರ್ ಕಟ್ತೀನಿ. ಬಟ್ ಅದ್ರ ಜೊತೆ ದರ್ಶನ್ ಸರ್ ಜೊತೆ ಐ ಹ್ಯಾವ್ ಮೈ ಬ್ರದರ್ಸ್. ರಾಜು ಗೌಡ್ರು ಇದ್ದಾರೆ, ರಾಜು ಅಣ್ಣ ಇದ್ದಾರೆ, ದಯಣ್ಣ ಇದ್ದಾರೆ, ಜಿಮ್ಮಿ ಅಣ್ಣ ಇದ್ದಾರೆ. ನಾನು ಇಷ್ಟು ಬ್ರದರ್ಸ್ ಇದ್ದಾರೆ. ಸೊ ಅವ್ರಿಗೂ ಕಟ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ದರ್ಶನ್ ಸರ್ನ ಖಂಡಿತ ಮಿಸ್ ಮಾಡ್ತೀನಿ ಈ ವರ್ಷ. ಎಸ್, ರಕ್ಷಾ ಬಂಧನ ಅಂದಿದ ತಕ್ಷಣ ನಿಮಗೆ ಎಷ್ಟು ಸ್ಪೆಷಲ್ಲು ಅಂತ? ವೆರಿ ಸ್ಪೆಷಲ್. ಐ ಥಿಂಕ್ ಅದು ಒಂದು ದಿನ ನಾನು ನನ್ನ ಬ್ರದರ್ಸ್ನ ಎವ್ರಿ ಡೇ ಸೆಲೆಬ್ರೇಟ್ ಮಾಡ್ತೀನಿ. ನಾನು ಬಾಯ್ ತುಂಬ ಅಣ್ಣ ಅಂತ ಕರೆದ್ಬಿಟ್ಟು ಅವ್ರಿಗೆ ತಲೆ ತಿನ್ನೋದು ಅದೆಲ್ಲ ಮಾಡ್ತೀನಿ ನಾನು. ಐ ರಿಯಲಿ ಲವ್ ಮೈ ಬ್ರದರ್ಸ್. ಯಾಕಂದರೆ ನಾವು ಚಿಕ್ಕವರಿಂದ ನಾವು ಹೆಣ್ಮಕ್ಳೇ ಇದ್ದಿದ್ದರಿಂದ ವಿ ನೆವರ್ ಹ್ಯಾಡ್ ಬ್ರದರ್ಸ್. ಸೊ ನನಗೆ ಯಾರಾದರೂ ನನಗೆ ಈ ಅಣ್ಣ ಅಂತ ಕರಿತೀನಿ ಗೊತ್ತಾ, ಅವ್ರನ್ನ ತುಂಬ ಸೆಲೆಬ್ರೇಟ್ ಮಾಡ್ತೀನಿ ನಾನು ಎವ್ರಿ ಡೇ. ಬಟ್ ರಕ್ಷಾಬಂಧನ ಅನ್ನೋದು ನಮ್ಮ ದಿನ ಅನ್ನೋದಲ್ವಾ. ಇದನ್ನ ಹೊರತುಪಡಿಸಿ ಕೇಳೋದಾದ್ರೆ, ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಂದೆ ಏನಾದ್ರು ಬರ್ತಾ ಇತ್ತು, ಕೆಲವೊಂದು ಸಿನಿಮಾಗಳು, ನಿಮ್ಮ ಸಿನಿಮಾ ಮಾದೇವನೇ ಹಿಟ್ ಆಗಿದೆ, ಬಟ್ ಆದ್ರೂ ಕೂಡ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆಗಿತ್ತು. ಬಟ್ ಈಗ ಕನ್ನಡ ಇಂಡಸ್ಟ್ರಿನ ಮೇಲೆ ಕೆತ್ಕೊಂಡು ಹೋಗಿದ್ದಾರೆ ಯಶ್ ಅವರು. ಏನ್ ಹೇಳ್ತೀರಾ ಟಾಕ್ಸಿಕ್ ಸಿನಿಮಾದ ಬಗ್ಗೆ? ಡೆಫಿನೆಟ್ಲಿ ತುಂಬ ಖುಷಿ ಆಗುತ್ತೆ. ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ನಾನು ಒಂದು ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋಕ್ಕೆ. ನಮ್ಮ ಯಶ್ ಸರ್ನ ಒಂದು ಪ್ರೌಡ್ಲಿ ಹೇಳ್ಬೋದು ನಮ್ಮವರು ಅವರು ಅಂತ. ಸೊ ನಮ್ಮ ಯಶ್ ಸರ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಆ್ಯಸ್ ಅನ್ ಆಡಿಯನ್ಸ್, ಆ್ಯಸ್ ಅ ಫ್ಯಾನ್ ಕಾಯ್ತಾ ಇದ್ದೀನಿ. ಎಸ್, ಕೊನೆಯದಾಗಿ ಹೆಣ್ಣು ಮಕ್ಕಳಿಗೆ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಸೋನಾರ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಹೆಣ್ಣು ಮಕ್ಕಳಿಗೆ ಇಷ್ಟ. ಅಯ್ಯೋ, ನನ್ಗೆ ನಿಜವಾಗ್ಲೂ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ. ನೀವು ರಾಂಗ್ ಪ್ರಶ್ನೆ ಕೇಳ್ತಿದ್ದೀರಾ ನನಗೆ ಎಷ್ಟು ರಾಂಗ್ ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರೆ ನಂದು. ನಾನು ಸ್ಟಾರ್ಟಿಂಗ್ ಒಂದೊಂದು ಬಟ್ಟೆ ಹಾಕ್ತಿರೋಗುತ್ತೆ, ಅವ್ರನ್ನ ಏನು ಹಾಕಿದ್ಯಾ ನೀನು ಅಂತಾರೆ. ನನಗೆ ನಿಜವಾಗ್ಲೂ ರೆಡಿಯಾಗಿ ಹೋಗೋಷ್ಟು ಪೇಷನ್ಸ್ ಇಲ್ಲ. ನಾನು ಏನು ಸಿಗತ್ತೆ ತೆಗೆದು ಹಾಕಿ ಹೋಗ್ತಾ ಇರ್ಬೇಕು ನಾನು. ಸೊ ಐ ಡೋಂಟ್ ಹ್ಯಾವ್, ನೀವು ರಾಂಗ್ ಪ್ರಶ್ನೆ ಇಲ್ಲ. ಆಕ್ಚುಲಿ ಏನ್ ಗೊತ್ತಾ, ಇನ್ಸ್ಟಾಗ್ರಾಮ್ಗಳಲ್ಲಿ ಕೆಲವೊಂದೊಂದು ಡ್ರೆಸ್ಸಿಂಗ್ ಇದೆ, ಸೋನಲ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು. ಹೌದಾ? ಹಾಕಿರೋದು ಚೆನ್ನಾಗಿದೆ. ಏನಿದು? ನೋ, ಬಟ್ ಸಿಂಪಲ್ ಆಗಿ ಹಂಗಿದ್ರೆ ನಾನು ಇರೋದೇ ಹಂಗೆ. ನನಗೆ ಎಕ್ಸ್ಟ್ರಾರ್ಡಿನರಿ ಡ್ರೆಸ್ ಎಲ್ಲ ಕೊಟ್ಟರೆ ಅದನ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ನಂಗೆ ಒಂದು ಸೀರೆ ಕೊಟ್ಟರೆ, ಒಂದು ಚೂಡಿದಾರ್ ಕೊಟ್ಟರೆ, ಇಲ್ಲ ಒಂದು ಜೀನ್ಸ್ ಟಾಪ್ ಕೊಟ್ಟರು ಆರಾಮಾಗಿ ಹೋಗ್ತೀನಿ. ಅಲ್ಲೇ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಡ್ರೆಸ್ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ನನಗೆ ಎಷ್ಟು ಆದ್ರೂ ನನ್ನ ಫ್ಯಾಷನ್ ಸೆನ್ಸೇ ಒಂದು ಕಂಫರ್ಟಬಲ್ ಆಗಿರಬೇಕು. ಅದೆಲ್ಲೋದ್ರೂ ಕಂಫರ್ಟ್ ಆಗಿರಬೇಕು. ಆರಾಮಾಗಿ ನಡ್ಕೊಂಡು ಓಡಬೇಕಾದ್ರೂ ಓಡೋಕ್ಕಾಗಬೇಕು. ಅಷ್ಟು ಕಂಫರ್ಟ್ ಆಗಿ ಡ್ರೆಸ್ ಹಾಕ್ಬೇಕು. ಎಸ್, ಕೊನೆಯದಾಗಿ ಒಂದು ಪ್ರಶ್ನೆ ಮುಗಿಸ್ಬಿಡ್ತೀನಿ. ಈ ಹಿಂದೆ ಒಂದು ಇವೆಂಟ್ ಅಲ್ಲಿ ಹೇಳಿದ್ರೆ ತರುಣ್ ಅವ್ರು ನನಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ. ಆ ಫ್ರೀಡಮ್ ಬಗ್ಗೆ ಏನ್ ಹೇಳ್ತೀರಾ? ಐ ಥಿಂಕ್ ಜನರು ನೋಡ್ತಾ ಇದ್ದಾರಲ್ವ ಅದನ್ನ. ನಾನು ಅದನ್ನ ಹೇಳ್ಬೇಕಂತಾನೆ ಇಲ್ಲ. ಮತ್ತೆ ಎಷ್ಟು ರೇಗಿಸ್ತಾರೆ ನೋಡಿ ನನ್ನ.
ಅದ್ರ ಬಗ್ಗೆ ಹೇಳ್ಬೇಕಂತ ಇಲ್ಲ ನಾನು. ಐ ಥಿಂಕ್ ಜನರೇ ನೋಡ್ತಿದ್ದಾರೆ ಆ ಫ್ರೀಡಮ್ ಕೊಟ್ಟಿರೋದು ನನಗೆ. ವರ್ಕ್ ವೈಸ್ ಆಗಿರ್ಲಿ, ವರ್ಕ್ ವೈಸೇ ಹೇಳಿರೋದು ನಾನು. ಫ್ರೀಡಮ್ ಬಗ್ಗೆ ಮಾತಾಡಿರೋದಂದ್ರೆ ವರ್ಕ್ ವೈಸೇ. ಮದ್ವೆ ಆದ್ಮೇಲೆ ಮನೆಯಲ್ಲೇ ಕೂತ್ಕೋ, ನೀನೇನು ಮಾಡೋಕ್ಕಿಲ್ಲ, ಮನೆ ನೋಡ್ಕೋ ಅನ್ನೋದು ಒಂದು ಅದಕ್ಕೆ ಸೀಮಿತವಾಗಿ ಇಟ್ಟಿಲ್ಲ ನನಗೆ ಅವರು. ಮದುವೆ ಆಗಿದ ತಕ್ಷಣ ಯು ಶುಡ್ ವರ್ಕ್, ನೀನು ಆಚೆ ಹೋಗು, ಸಿನಿಮಾ ಮಾಡು, ನಿಮ್ದು ಏನು ಪ್ಯಾಷನ್ ಇದೆ ಅದನ್ನು ಕಂಟಿನ್ಯೂ ಮಾಡು ಅನ್ನೋದು ಸಪೋರ್ಟ್ ಮಾಡೋದು. ಅವ್ರೆ ಒಂದೊಂದು ಸರ್ತಿ ಶೂಟಿಂಗ್ಗೆ ನಾನೇ ಲೇಟಾಗಿ ಎದ್ದಿರ್ತೀನಿ, ಅವರೇ ನಿಂಗೆ ಶೂಟಿಂಗ್ ಇದೆ ಗೆಟಪ್ ಅಂತ ಹೇಳ್ತಾರೆ. ಸೊ ಆ ಒಂದು ಸಪೋರ್ಟ್ ಕೂಡ ಇದೆ. ಮತ್ತು ಸ್ಕ್ರಿಪ್ಟ್ ಸಿಲೆಕ್ಷನಲ್ಲೂ ನನಗೆ ಒಂದು ಫ್ರೀಡಮ್ ಕೊಟ್ಟಿದ್ದಾರೆ, ನೀನು ಇಂಥದ್ದೇ ಸಿಲೆಕ್ಟ್ ಮಾಡಬೇಕು ಅಂತ ಹೇಳಿ. ಹೋಲ್ ಹಾರ್ಟ್ಲಿ ನಂಗೆ ಕೊಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೆ ಅದು ಬೇಕು. ನೆಕ್ಸ್ಟ್ ಸಿನಿಮಾದಲ್ಲಿ ತರುಣ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ನೀವು ಹೀರೋಯಿನ್ ಆಗಿ ಬರ್ತಾ ಇದ್ದೀರಾ? ಗೊತ್ತಿಲ್ಲ, ಇಲ್ಲ ಆ್ಯಕ್ಚುಲಿ ಇಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಯಾಕಂದರೆ ಅವರು ನನ್ನ ಪ್ರೊಫೆಷ್ನಲಿ ಇಬ್ಬರು ಇಂಟರ್ಫಿಯರ್ ಆಗಲ್ಲ, ಅವ್ರು ನನ್ನ ಪ್ರೊಫೆಷನ್ಗೂ ಇಂಟರ್ಫಿಯರ್ ಆಗಲ್ಲ. ಅವ್ರು ಅದೇ ಹೇಳಿದ್ದಾರೆ, ಎಲ್ಲಾದರೂ ನನಗೆ ಈ ಪಾತ್ರಕ್ಕೆ ಸೋನಲ್ ಸೂಟ್ ಆಗ್ತಾಳೆ ಅಂತ ಅನಿಸಿದ್ರೆ ಅವ್ಳನ್ನ ಕಾಸ್ಟ್ ಮಾಡ್ತೀನಿ, ನನ್ನ ಹೆಂಡತಿ ಅನ್ನೋಗೋಸ್ಕರ ಕಾಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ, ಮತ್ತೆ ಮೀಟ್ ಆಗೋಣ ಟೀಸರ್ ರಿಲೀಸ್ ಟೈಮ್. ಡೆಫಿನೆಟ್ಲಿ, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸೋನಲ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ಐಶ್ವರ್ಯ ಕೂಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.